ಹಲೋ, ಗುಡ್ ಆಫ್ಟರ್ನೂನ್. ಹೇಗಿದ್ದೀರಿ ನೀವೆಲ್ಲ? ನಿಸ್ ಫ್ಯಾಮಿಲಿಗೆ ಸ್ವಾಗತ. ನಾನಿವತ್ತು ಪತ್ರೊಡೆ ಎಲೆಯನ್ನು ಕೊಯ್ಲಿಕ್ಕೆ ಬಂದಿದ್ದೇನೆ. ಇದರ ಮೊದಲು 4 ಸಲ ಮಾಡಿ ಆಯಿತಾದರೆ ಇವತ್ತು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಈಗ ಎಲ್ಲಿ ನೋಡಿದ್ರು ಕೆಸುವಿನ ಎಲೆ ಕಾಣಲಿಕ್ಕೆ ಸಿಗ್ತಾ ಇದೆ. ನಾನು ಇದರ ಮೊದಲು ಕೂಡ 4 ಸಲ ಮಾಡಿದ್ದೆ. ನನಗೆ ಪತ್ರೊಡೆ ಅಂತ ತುಂಬ ಇಷ್ಟ ಆದ ಕಾರಣ ಇವತ್ತು ಮಾಡೋಣ ಅಂತೇಳಿ ಹೊರಟಿದ್ದೇನೆ. ಸ್ವಲ್ಪ ಕೆಸುವಿನ ಎಲೆ ತಂದು ಅದನ್ನು ಚೆನ್ನಾಗಿ ತೊಳೆದು ನಂತರ ಅದರ ತೊಟ್ಟನ್ನೆಲ್ಲ ಕಟ್ ಮಾಡಿ ಪೂರಕ್ಕೆ ಕೊಚ್ಚಿಕೊಳ್ಳುವುದು. ಮೊದಲಿಗೆ ನಾನು ಅಕ್ಕಿಯನ್ನು ನೆನೆ ಹಾಕ್ತಾ ಇದ್ದೇನೆ. 2 ಟೈಪಿನ ಅಕ್ಕಿಯನ್ನು ನೆನೆ ಹಾಕ್ತಾ ಇದ್ದೇನೆ, ಬೆಳ್ತಿಗೆ ಅಕ್ಕಿ ಮತ್ತು ಕುಚ್ಚಲಕ್ಕಿ. ಒಂದೂವರೆ ಗ್ಲಾಸ್ ಬೆಳ್ತಿಗೆ ಅಕ್ಕಿ, 1.5 ಗ್ಲಾಸ್ ಕುಚ್ಚಲಕ್ಕಿ, 2 ಬಗೆಯ ಅಕ್ಕಿ ಹಾಗೂ ಸ್ವಲ್ಪ ಉದ್ದಿನ ಬೇಳೆ ಹಾಗೂ ಸ್ವಲ್ಪ ಮೆಂತೆಯನ್ನು ಹಾಕಿ ಇದನ್ನು ನೀರಿನಲ್ಲಿ ಒಂದು 4 ಗಂಟೆಯಷ್ಟು ಹೊತ್ತು ನೆನೆ ಹಾಕ್ತಾ ಇದ್ದೇನೆ. ರೇಷನ್ ಅಕ್ಕಿ ಆದ್ದರಿಂದ 4-5 ಸಲ ಚೆನ್ನಾಗಿ ತೊಳೆಯಬೇಕಾಗ್ತದೆ. ರೇಷನ್ ಅಕ್ಕಿಯಲ್ಲಿ ಕೂಡ ಪತ್ರೊಡೆ ತುಂಬ ಒಳ್ಳೆಯದಾಗ್ತದೆ. ಬೇಕಾದರೆ ಊಟದ ಅಕ್ಕಿ ಕೂಡ ಇದಕ್ಕೆ ಸೇರಿಸ್ಬೋದು. ಇದನ್ನು ಒಂದು ಸೈಡಲ್ಲಿ ಮುಚ್ಚಿಡೋಣ. ಇನ್ನು 4 ಗಂಟೆಯ ನಂತರ ನಾನು ಇದನ್ನು ಕಡೆಯಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಕಡೆಯುವಾಗಲೇ ಇದಕ್ಕೆ 4-5ರಷ್ಟು ಕುಮಟೆ ಮೆಣಸು, ಈ ಬಳ್ಳಿ ಮೆಣಸು ಹಾಗೂ ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಜೀರಿಗೆ, 1 ತುಂಡು ಹುಣಸೆ ಹುಳಿ ಹಾಗೂ ಉಪ್ಪು ಇಷ್ಟನ್ನು ಸೇರಿಸಿ ನೈಸಾಗಿ ಕಡೆಯುವುದು. ಇದು ಕಡೆಯುವಾಗಲೇ ಇದಕ್ಕೆ ಮಸಾಲನ್ನು ಹಾಕಿದರೆ 2 ಬಗೆಯ ಪತ್ರೊಡೆಯನ್ನು ಕೂಡ ಮಾಡಲಿಕ್ಕೆ ಆಗ್ತದೆ. ಎಲೆಯನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ತೊಳೆದು ನೀರೆಲ್ಲ ಹಿಡಿದು ನೋಡಿ ಈ ಥರ ರೆಡಿಯಾಗಿದೆ. ಇದರ ತೊಟ್ಟನ್ನು ಕಟ್ ಮಾಡಿ ನಂತರ ಸಪೂರಾಗಿ ಇದನ್ನು ಕೊಚ್ಚುತ್ತಾ ಇದ್ದೇನೆ. ಎಲೆನ ಆದಷ್ಟು ಸಪೂರಕ್ಕೆ ಕಟ್ ಮಾಡಿದರೆ ಪತ್ರೊಡೆ ತುಂಬ ರುಚಿಯಾಗ್ತದೆ. ಮಸಾಲೆಗೆ ನಾನು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. 1 ಸ್ಪೂನಷ್ಟು ಅಕ್ಕಿ, 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡೋದು. ಅಕ್ಕಿ ಚೆನ್ನಾಗಿ ಅರಳಬೇಕು, ಹಾಗೂ ಉದ್ದಿನ ಬೇಳೆ ಕೂಡ ಒಳ್ಳೆ ಪರಿಮಳ ಬರುವವರೆಗೆ ಇದನ್ನು ಫ್ರೈ ಮಾಡೋದು. ನಂತರ ಅದೇ ಪ್ಯಾನಲ್ಲಿ ನಾನು ಮೆಣಸನ್ನು ಕೂಡ 15ರಷ್ಟು ಮೆಣಸನ್ನು ಫ್ರೈ ಮಾಡ್ತಾ ಇದ್ದೇನೆ. ನಂತರ ಅದೇ ಎಣ್ಣೆಗೆ 1 ಈರುಳ್ಳಿಯನ್ನು ಹಾಕಿ ಎಲ್ಲ ಮಸಾಲವನ್ನು ಇದಕ್ಕೆ ಒಟ್ಟಿಗೆ ಸೇರಿಸಿ ಫ್ರೈ ಮಾಡ್ತಾ ಇದ್ದೇನೆ. ಅದಕ್ಕೆ 4-5ರಷ್ಟು ಬೆಳ್ಳುಳ್ಳಿ ಎಸಳು ಹಾಗೂ ಸ್ವಲ್ಪ ಹುಣಸೆ ಹುಳಿ, ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಅರಶಿನ ಪೌಡ್ರನ್ನು ಹಾಕಿ 1 ಗಡ್ಡೆ ತೆಂಗಿನಕಾಯಿಯೊಂದಿಗೆ ಎಲ್ಲವನ್ನು ಚೆನ್ನಾಗಿ ಕಡೆದು ಮಸಾಲೆ ರೆಡಿ ಮಾಡೋದು. ಕರೆಂಟ್ ಹೋದರೆ ಕಷ್ಟ ಅಂತೇಳಿ ಮೊದಲೇ ಮಸಾಲವನ್ನೆಲ್ಲ ಕಡೆದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಅಕ್ಕಿ ಕೂಡ ಕಡೆದಾಯಿತು. ಇದಕ್ಕೆ ರೆಡಿ ಮಾಡಿಕೊಂಡಂತಹ ಈ ಕೆಸುವಿನ ಎಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು. ಪ್ರತಿಯೊಂದು ಎಲೆಯ ತುಂಡಿಗೆ ಕೂಡ ಅಕ್ಕಿಯ ಮಸಾಲ ಹಿಡಿಬೇಕು. ಇದಾದ ಕಾರಣ ಅಕ್ಕಿ ಹಿಟ್ಟು ಮಿಕ್ಸ್ ಆಗಬೇಕು. ಅಷ್ಟರವರೆಗೆ ಚೆನ್ನಾಗಿ ಮಿಕ್ಸ್ ಮಾಡೋದು. ಇಂಥದ್ದೆಲ್ಲ ನಮಗೆ ಬೇರೆ ಟೈಮಲ್ಲಿ ಬೇಕೆಂದರೆ ನಮಗೆ ಸಿಗುವುದಿಲ್ಲ. ಈ ಟೈಮಲ್ಲಿ ಎಲ್ಲಿ ನೋಡಿದರೆ ನಮಗೆ ಧರ್ಮಾರ್ಥವಾಗಿ ಎಲ್ಲವೂ ಕಡೆ ಸಿಗ್ತದೆ. ಆದ ಕಾರಣ ಇಂಥ ತಿಂಡಿಗಳನ್ನು ಈ ಟೈಮಲ್ಲಿ ಮಾಡಿ ಸೇವಿಸುವುದು ಒಳ್ಳೆಯದು. ಇದರಲ್ಲಿ ತುಂಬ ಪೌಷ್ಟಿಕಾಂಶ ಒಳಗೊಂಡಿದೆ. ಸ್ವಲ್ಪ ಅಕ್ಕಿ ಹಾಕಿದರೆ ತುಂಬ ತಿಂಡಿ ಆಗ್ತದೆ. ಇದರಲ್ಲಿ ನಾನು ಮಾಡಿದ 2 ಸಲ ನಾನು ಪತ್ರೊಡೆಯನ್ನು ಮಾಡಿದೆ. ಇದರಲ್ಲಿ 1-2 ಗಟ್ಟಿ ಇದ್ದರೆ ಸಾಕು. ಅದರಲ್ಲಿ ತುಂಬ ಪತ್ರೊಡೆಯನ್ನು ಮಾಡ್ಬೋದು. ಇದು ಬೇಯಲಿಕ್ಕೆ ಮಾತ್ರ ಒಂದು ಅರ್ಧ ಗಂಟೆಯಷ್ಟು ಹೊತ್ತು ಬೇಕಾಗುವುದು. ನೋಡಿ ಚೆನ್ನಾಗಿ ಬೆಂದಿದೆ. ನಾನು ಇದರ ಅರ್ಧದಷ್ಟನ್ನು ಕಟ್ ಮಾಡಿ ಸಂಜೆ ಚಾಕೆ ಮಾಡ್ತಾ ಇದ್ದೇನೆ, ಬಿಸಿ ಇರುವಾಗಲೇ. ಈಗ ಮಸಾಲ ರೆಡಿ ಮಾಡೋದು. ನಮಗೆ ಎಷ್ಟು ದಪ್ಪ ಬೇಕೋ ಅದರ ಅನುಸಾರವಾಗಿ ಮಸಾಲೆಯನ್ನು ರೆಡಿ ಮಾಡೋದು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಈಗ ಕುದಿಸುವುದು. ಇನ್ನೊಂದು ಸೈಡಲ್ಲಿ ಕುದೀತಾ ಇರಲಿ. ಇಲ್ಲಿ ನಾನು ಇದನ್ನೀಗ ಕಟ್ ಮಾಡ್ತಾ ಇದ್ದೇನೆ. ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿದರೆ ಅದಕ್ಕೆ ಮಸಾಲ ಬೇಗನೆ ಹೀರಿಕೊಳ್ತದೆ. ಆದ ಕಾರಣ ಚಿಕ್ಕದಾಗಿ ನಾನು ಕಟ್ ಮಾಡ್ತಾ ಇದ್ದೇನೆ. ಇಂಥ ತಿಂಡಿಗಳನ್ನು ನಮಗೆ ಎಷ್ಟು ಬೇಕಾದರೂ ಸೇವಿಸ್ಬೋದು. ಈಗ ನೋಡಿ ಇದು ಕುದೀತಾ ಇದೆ ಮಸಾಲ. ಇದಕ್ಕೆ ಕಟ್ ಮಾಡಿಕೊಂಡಂತಹ ಈ ಗಟ್ಟಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸುವುದು.
ಇದು ನಮಗೆ ಎಷ್ಟು ತಿಂದರೂ ಕೂಡ ನಮಗೆ ಯಾವ ಥರದ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ರಾತ್ರಿ ಮಾಡಿಟ್ರೆ ಬೆಳಿಗ್ಗೆ ಕೂಡ ಇದನ್ನು ಸೇವಿಸಿದರೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರಿಕೊಳ್ತದೆ. ಅದು ಕೂಡ ಆ ರೀತಿ ಮಾಡಿದರೆ ಕೂಡ ತುಂಬ ರುಚಿಯಾಗಿರ್ತದೆ. ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು. ನಮ್ಮ ಪತ್ರೊಡೆ ರೆಡಿಯಾಗಿದೆ ನೋಡಿ. ನಮ್ಮ ಮನೆಯಲ್ಲೆಲ್ಲರೂ ಇಷ್ಟಪಡ್ತಾರೆ, ಆದ ಕಾರಣ ನಾನು ಇದರ ಮೊದಲು ಕೂಡ ತುಂಬ ಸಲ ಮಾಡಿದ್ದೇನೆ. ಇದು ತಣಿದ ನಂತರ ಈ ರೀತಿ ಆಗುವುದು. ಮಸಾಲೆ ಎಲ್ಲ ಚೆನ್ನಾಗಿ ಇದಕ್ಕೆ ಹೀರಿಕೊಂಡಿದೆ. ಬನ್ನಿ ಚಹಾ ಕುಡಿಯೋಣ. ಒಳ್ಳೆ ರುಚಿಯಾದ ಪತ್ರೊಡೆ ರೆಡಿಯಾಗಿದೆ. ಬನ್ನಿ ಇದರ ಟೇಸ್ಟ್ ನೋಡೋಣ. ನಮ್ಮ ಇಂದಿನ ಸಿಂಪಲ್ ಆದ ವಿಡಿಯೋ ಇಷ್ಟವಾದಂತೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.